ರಟ್ಟಿಹಳ್ಳಿ ತಾಲೂಕು ಚಿಕ್ಕಬ್ಬರ ಗ್ರಾಮದಲ್ಲಿ ನಾವು ಹನುಮಂತ ಅವ್ರ ಜೊತೆ ಇದ್ದೀವಿ. ಹನುಮಂತ ಓಲೇಕರ್ ಅವ್ರ ಜೊತೆ. ಅವರು ನಮ್ಮ ಈ ಅಡಿಕೆಗೆ ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಹುಬ್ಬಳ್ಳಿ ಕಂಪ್ನಿ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಾವಯವ ಉತ್ಪನ್ನಗಳನ್ನು ಉಪಯೋಗ ಮಾಡಿದ್ದಾರೆ. ಇದು 8 ತಿಂಗಳದ ಅಡಿಕೆ. ಈ ಅಡಿಕೆಗೆ ಅವರು ಅರಕ, NPK, ಗ್ರೋರಿಚ್, ಕೃಷಿಕ ಈ ಎಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ. ಈ ಯೂಸ್ ಮಾಡೋಕ್ಕಿಂತ ಮುಂಚೆ ಸಮಸ್ಯೆ ಏನಿತ್ತು ಹನುಮಂತ್ ಸರ್? ಕುಡಿಯಲ್ಲಿ ರೆಡ್ ಮ್ಯಾಟ್ಸ್ ಫುಲ್ ರೆಡ್ ಮ್ಯಾಟ್ಸ್ ಇತ್ತು, ಗ್ರೋತ್ ಇರಲಿಲ್ಲ. ನಾನು ಬಂದಿದ್ದೆ, ಗಿಡ ಚಿಕ್ಕದಿತ್ತು, ಆನಂತರ ಪೂರಾ ನೀರಿತ್ತು, ಹಳದಿ ಆಗಿತ್ತು, ಪೂರಾ ವೈಟು ಮತ್ತು ಯೆಲ್ಲೋ ಕಲರ್ ಇತ್ತು. ಈಗ ನೀವು ಸ್ಪ್ರೇ ಎಷ್ಟು ಸಲ ಮಾಡಿದ್ರಿ? 1 ಟೈಮ್ ಸ್ಪ್ರೇ ಮಾಡಿದ್ರಿ. ಈಗ 40 ದಿನ ಆಯಿತು ಸ್ಪ್ರೇ ಮಾಡಿ. 40 ಡೇಸ್ ಆಯಿತು. 40 ಡೇಸ್ ಆದ ನಂತರ ನಿಮ್ಮ ಮೇಲಿನ ಗರಿ ಏನು ಬರ್ತಾ ಇದೆ? ಈ ಟೈಪ್ ಬರ್ತಾ ಇದೆ. ಇದು ಮುಂಚೆದ ಗರಿ. ಇದು 8 ತಿಂಗಳದು, 8 ತಿಂಗಳ ಸಸಿ. ಇದು ಈಗ ಒಂದು ಸ್ಪ್ರೇ ಆಗಿದೆ, ಒಂದು ಸಲ ಭೂಮಿಗೆ ಹಾಕಿದ್ದೀರಿ NPK ಅಷ್ಟೇ, ಹೌದಾ? ಈಗ ನೋಡ್ರಿ, ಇದು ಎಷ್ಟು ಸಾಲು? 6 ಸಾಲು ನಿಂದಿದೆ, ಹೌದಾ? ಆ ಕಡೆಯವರು ಯೂಸ್ ಮಾಡಿಲ್ಲ, ಈ ಕಡೆಯವರು ಯೂಸ್ ಮಾಡಿಲ್ಲ. ನಿಮ್ದು ಅಷ್ಟೇ ಗ್ರೀನಿಶ್ ಕಾಣಿಸ್ತಾ ಇದೆ. ನಿಮ್ಮಲ್ಲೇ ಪ್ರಾಬ್ಲಮ್ ಏನಿತ್ತು, ರೆಡ್ ಮೆಟ್ಸು ಇತ್ತು, ಅದು ಕ್ಲಿಯರ್ ಆಯಿತು. ಆನಂತರ ಗ್ರೋತು ಅಷ್ಟು ಇರಲಿಲ್ಲ, ಆ ಗ್ರೋತ್ನು ಚೆನ್ನಾಗಿ ಬಂದಿದೆ ಈಗ. ಈಗ ನೀವು ಸ್ಪ್ರೇ ಮಾಡಿದ್ರಲ್ಲ, ಸ್ಪ್ರೇ ಮಾಡಿದ ತಕ್ಷಣ ಈಗೆಲ್ಲ ಟೋಟಲ್ ಪ್ಲಾಂಟ್ ಚೇಂಜ್ ಆಗಿದೆ. ನಿಮಗೆ ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಸರ್. ಇದು ಕಂಟಿನ್ಯೂ ಇದೇ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನೋಡಿ, ಇದು ಬಂದಿರೋದು ಈ 45 ದಿನದಲ್ಲಿ ಬಂದಿರೋದು ಇಷ್ಟು. ಇಷ್ಟು ಬಂದಿರೋ ಸರ್. ಬಂದಿರೋದು 2 ಬಂದಿರೋದು. 2 ಬಂದಿರೋದು. ನಾವು ಇದನ್ನು ನೋಡಿದರೆ ಇದು ನೋಡ್ರಿ, ಈಗ ಇದು 6 ಲೈನ್ ನಿಮ್ದಿದೆ. ಓಕೆ, ಈಗ ಪಕ್ಕದಲ್ಲಿ ಅಲ್ಲಿದೆ ಪಕ್ಕದಲ್ಲಿ ಏನ್ರಿ. ಆನಂತರ ನೋಡ್ರಿ, ಇದು ಈ ಟೈಪ್ ಬಂದಿದೆ ನೋಡ್ರಿ. ಈ ಕಡೆ ಮಾಡಿಲ್ಲ. ಇದು ಲಾಸ್ಟ್. ಇದು ನೀವೇನು ಇದು ಮಾಡಿದ್ರಲ್ಲ, ಟ್ಯಾಕ್ಟರ್ ಹೊಡೆದಿದ್ರಲ್ಲ, ಈ ಕಡೆ ಮಾಡಿಲ್ಲ ಏನ್ರಿ, ಈ ಕಡೆ ಎಲ್ಲ ಮಾಡಿದ್ರಿ. ಇದರಲ್ಲಿ ಡಿಫ್ರೆನ್ಸ್ ನಿಮಗೆ ಕ್ಲಿಯರ್ಲಿ ಡಿಫ್ರೆನ್ಸ್ ಕಾಣಿಸ್ತದೆ. ಫ್ರೆಶ್ ಬಂದಿದೆ ಇಲ್ಲ. ಈಗ ನಾಳೆ 2ನೇ ಸ್ಪ್ರೇ ತೊಗೋತಾ ಇದ್ದೀರಿ ನೀವು? 2ನೇ ಸ್ಪ್ರೇ ಇದಕ್ಕೆ ಡೆಫಿಷಿಯನ್ಸಿ ಏನೂ ಇಲ್ಲ. ಇದಕ್ಕೆ ನೀವು ಸ್ಪ್ರೇ ಮಾಡಿದ ನಂತರ NPK, ಗ್ರೋರಿಚು, ಕೃಷಿಕ ಎಲ್ಲ ಮಿಕ್ಸ್ ಮಾಡಿ ಕೆಳಗೆ ಹಾಕಿದ್ರಿ. ಒಂದು ಟೈಮ್ ಭೂಮಿ ಕೊಟ್ಟಿದ್ರಿ. ಒಂದೇ ಸ್ಪ್ರೇ ಆಗಿದೆ. ಈ ಟೈಪ್ ನಿಮಗೆ ಬಂದಿದೆ, ಹೌದಾ? ಇದು ಇದು ಹೊಸದು ಇದೆ. ಸ್ಮೂತ್ ಇದೆ. ಕೆಳಗಿಂದ ಹಾಡಿತ್ತು ಮುಚ್ಚಿದ್ರೆ ಹಿಂಗೆ ಗರೆ ಇದಾಗ್ತಿತ್ತು. ಒಂದು 2 3 ಗರೆ ಹೋಗಿದೆ. ನೀವು ಗ್ರೋರಿಚು ಯೂಸ್ ಮಾಡಿರಿ. ಗ್ರೋರಿಚು ಗ್ರೋತ್ ಪ್ರಮೋಟರು. ಆನಂತರ ಕೃಷಿಕ ಯೂಸ್ ಮಾಡಿದ್ರಿ. ಕೃಷಿಕ ಆನಂತರ ಗ್ರೋವಿನ್ ಯೂಸ್ ಮಾಡಿದ್ರಿ. NPK ಯೂಸ್ ಮಾಡಿದ್ರಿ. ಬ್ಯಾಕ್ಟೀರಿಯಾ ಬೇಸ್ಡ್ ಪ್ರಾಡಕ್ಟ್. ಈಗ ನೀವು ಬೇರೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ರಿಸಲ್ಟ್ ಇಲ್ಲೇ ಇದೆ. ಇವರು ಮಾಡಿಲ್ಲ, ಈ ಸೈಡು ಮಾಡಿಲ್ಲ, ಆ ಸೈಡು ಮಾಡಿಲ್ಲ. ಅದು ನಿಮ್ಮ ಅಂಕಲ್ ಅವ್ರದ್ದೇ ಅಲ್ಲ? ಚಿಕ್ಕಪ್ಪ ಅವ್ರದ್ದೇ ಏನ್ರಿ. ಈ ಟೈಪ್ ಬಂದಿದೆ. ನೀವು ಹನುಮಂತ ಅವರೇ, ನೀವು ಬೇರೆ ರೈತರಿಗೆ ಏನು ಹೇಳ್ತೀರಿ? ಬೇರೆ ರೈತರಿಗೆ ಅಂದರೆ ಸ್ಟಾರ್ಟಿಂಗ್ ಹಚ್ಚಿದೆ ಅಡಿಗೆ, ಒಂದು ಮಗು ಹೆಂಗೆ ನೋಡ್ಕೊತೀವಿ ಹಂಗೆ ನೋಡ್ಕೋಬೇಕು. ನೆಗಡಿ ಆಗಿದೆ, ಜ್ವರ ಬಂದಿದೆ, ಸೀಟ್ ಆಗಿದೆ ಅಂತ ಎಲ್ಲ ನೋಡ್ಕೋಬೇಕು. ನಾವೇನು ಮಾಡ್ತೀವಿ, ಹಚ್ಬಿಟ್ಟು ಬಿಡು ಅಡಿಕೆ ಬೆಳೀತಾ ಇರ್ತೀವಿ, ಅದಕ್ಕೇನು ಬೇಡ ಅಂತ ತಿಳ್ಕೊಂಬಿಡ್ತೀವಿ. ನೋಡಿರಿ ಎಷ್ಟು ಕ್ಲೀನಾಗಿ ಬಂದಿದೆ. ನಾವು ಅದೇ ಮಾಡೋದು. ಸ್ಯಾಟಿಸ್ಫ್ಯಾಕ್ಷನಾ? ಫುಲ್ ಸರ್. ಬೇರೆ ರೈತರಿಗೆ ಹೇಳ್ತೀರಿ? ಸ್ಯಾಟಿಸ್ಫ್ಯಾಕ್ಷನ್ ಫುಲ್ ಆಗಿದೆ. ಬರೀ ಒಂದು ಇದಕ್ಕೆ ಸ್ಪ್ರೇಗೆ ಇಷ್ಟ ಆಗಿದೆ. ಇನ್ನೂ 2 ಸ್ಪ್ರೇ ಆಗ್ತವೆ. ಒಂದು 3 ಸಲ ಸಾಯಿಲ್ ಅಪ್ಲಿಕೇಶನ್ ಆಗುತ್ತೆ. ಥ್ಯಾಂಕ್ ಯು. ನೀವು ನಮಗೆ ಕರೆದ್ರಿ, ನಮ್ಮ ಕಂಪ್ನಿ ರಿಸಲ್ಟ್ ಹೇಳಿದ್ರಿ. ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ನೋಡಿದ್ದಲ್ಲ, ಬಟ್ ನಾವು ಇದನ್ನ ಮಾಡಿದ್ಮೇಲೆ ಬೇರೆಯವ್ರಿಗೆ ಹೇಳ್ಬೇಕಂತ ನಾನು ಸುಮ್ಮನೆ ಆಗಿದ್ದೀನಿ. ಇನ್ನು ಯಾರಿಗೆ ಹೇಳಿಲ್ಲ ನಾನು, ಯಾಕಂದ್ರೆ ಫಸ್ಟ್ ನಮ್ದು ನೋಡ್ಕೋಬೇಕು ರಿಸಲ್ಟು. ಹಾಗಾಗಿ ಓಕೆ, ಥ್ಯಾಂಕ್ ಯು. ರಿಸಲ್ಟ್ ನೋಡಿದ್ಮೇಲೆ ಅವರು ನಾನೇನು ಹೇಳೋದೇ ಬೇಡ, ಹೊಲ ನೋಡಿದರೆ ಹೇಳ್ತಾರೆ.
ಏನು ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ ನೋಡ್ರಿ, ಹಾಂ ನೋಡ್ರಿ ಇಲ್ಲೇ ಗೊತ್ತಾಗುತ್ತೆ. ನಾನು ಬಂದ ಪೂರ ಎಲ್ಲೋ ರೆಡ್ ಮೆಟ್ಸು ಅದು ಇದು ಎಲ್ಲ ಫುಲ್ ಸರ್ ಇದರಲ್ಲಿ ಫುಲ್ಲು ರೆಡ್ ಮ್ಯಾಟ್ಸ್ ಇತ್ತು. ಈ ಕುಡಿ ಇಲ್ಲೇ ತಿಂದ್ಬಿಟ್ಟು ರೆಡ್ ಮ್ಯಾಟ್ಸ್ ಇಲ್ಲೇ ಕೊಟ್ಟಿತ್ತು. ಅದು ಹೊಡೆದಾಟಿಗೆ ಇನ್ನು ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಇದೆ ಅಂತ ಅಂದ್ಕೊಂಡಿದ್ದೆ ನಾನು. ಇಲ್ಲ ಕ್ಲಿಯರ್ ಆಗಿದೆ, ಗಿಡ ಉಳಿಯೋದಿಲ್ಲ ಅನ್ಕೊಳ್ಳೋ ಲೆಕ್ಕಕ್ಕಿದ್ರಿ ನೀವು. ಹಾಗಾಗಿತ್ತು. ಇನ್ನು ಹಿಂಗೆ ಬಿಟ್ಟಿದ್ರೆ ಮತ್ತೆ ಇನ್ನು ಹಾಳಾಗಿ ಹೋಗ್ತಿತ್ತು ಇನ್ನು ತುಂಬ. ASNL ಪ್ರಾಡಕ್ಟ್ ನಿಮಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ತುಂಬ ಚೆನ್ನಾಗಿ ಹೊಡಿತು ಸರ್. ಇದರಲ್ಲಿ ನೋಡಿ ಒಂದು ರೆಡ್ ಮ್ಯಾಟ್ಸ್ ಇಲ್ಲ ನೋಡ್ರಿ ಇದು ಹೆಂಗೆ ಬಂದಿದೆ ನೋಡ್ರಿ, ತೋಟ ಇದು ನೋಡ್ರಿ, ಮೇಲಿನ ಗರೆ ನೋಡ್ರಿ ಯಾವ ಟೈಪ್ ಬಂದಿದೆ, ಖುಷಿ ಅನಿಸುತ್ತೆ. ಓಕೆ, ಥ್ಯಾಂಕ್ ಯು.